Good morning students. Welcome to the chemistry class. Last class ಅಲ್ಲಿ electronegativity ಬಗ್ಗೆ ಸ್ಟಡಿ ಮಾಡ್ತಾ ಇದ್ವಿ. ಸೊ ನಾವು ಓದ್ತಾ ಇಲ್ಲಿ ತನಕ ಸ್ಟಡಿ ಮಾಡ್ದಂಗೆ ionization enthalpy and electron gain enthalpy is a quantitative measure, but electronegativity is a qualitative measure. ಸೊ ಕ್ವಾಲಿಟಿ ಆಫ್ ಆನ್ ಎಲಿಮೆಂಟ್ ಅಂದರೆ ಸೊ ಅಲ್ಲಿ ನಿಮಗೆ ಕ್ವಾಂಟಿಟಿ ವೈಸ್ ನಿಮಗೆ ಇದು ಎಷ್ಟು ಎನರ್ಜಿನ ರಿಲೀಸ್ ಮಾಡುತ್ತೆ, ಎಷ್ಟು ಎನರ್ಜಿನ ಅಬ್ಸರ್ವ್ ಮಾಡುತ್ತೆ ಅನ್ನೋ ಕಾನ್ಸೆಪ್ಟ್ನ ಇಲ್ಲಿ ಸ್ಟಡಿ ಮಾಡಲ್ಲ. ಬಟ್ ಕ್ವಾಲಿಟಿ ಆಫ್ ದಟ್ ಎಲಿಮೆಂಟ್ನ ಸ್ಟಡಿ ಮಾಡ್ತಾ ಇರ್ತೀವಿ, ಅಥವಾ ಕ್ವಾಲಿಟಿ ಆಫ್ ದಟ್ ಎಲಿಮೆಂಟ್ನ ಮೆಷರ್ ಮಾಡೋ ಅಂಥ ಒಂದು ಸರ್ಟನ್ ಪ್ರಾಪರ್ಟಿ ಅಂತ ಹೇಳ್ಬೋದು. ಅದನ್ನ ಎಲೆಕ್ಟ್ರೋನೆಗೆಟಿವಿಟಿ. ಅಲ್ಲಿಗೆ ಎಲೆಕ್ಟ್ರೋನೆಗೆಟಿವಿಟಿ ಇಸ್ ಎ ಕ್ವಾಲಿಟೇಟಿವ್ ಮೆಷರ್. ಏನನ್ನು ಮೆಷರ್ ಮಾಡುತ್ತೆ ಅಂತ ಅಂದರೆ ಸೊ ವಿಚ್ ಮೆಷರ್ಸ್ ದ ಸೊ ಅಲ್ಲಿ ನಿಮಗೆ ಶೇಡ್ ಪೇರ್ ಆಫ್ ಎಲೆಕ್ಟ್ರಾನ್, ಒಂದು ಕೆಮಿಕಲ್ ಬಾಂಡ್ ಫಾರ್ಮೇಷನ್ ಆಗಿದೆ, ಒಂದು ಮಾಲಿಕ್ಯೂಲ್ ಫಾರ್ಮೇಷನ್ ಆಗಿದೆ ಥ್ರೂ ಏನು ಕೆಮಿಕಲ್ ಬಾಂಡ್ ಅಂತ ಅಂದಾಗ ಅಲ್ಲಿ ಒಂದು ಟೂ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್, ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ಆಗಿ ನಿಮಗೆ ಸೊ 2 ಎಲೆಕ್ಟ್ರಾನ್ಸ್ ಇಂದ ಒಂದು ಕೆಮಿಕಲ್ ಬಾಂಡ್ ಅನ್ನೋದು ಫಾರ್ಮೇಷನ್ ಆಗಿರುತ್ತೆ. ಸೊ ಅಲ್ಲಿ ನಿಮಗೆ ಇರೋಂಥ 2 ಎಲೆಕ್ಟ್ರಾನ್ಸ್ನ ಶೇಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅಂತ, ಶೇಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ನ ತನ್ನ ಹತ್ರ ಇಟ್ ಸೆಲ್ಫ್, ಸೊ ತನ್ನ ಹತ್ರ ಅಬ್ಸ್ಟ್ರಾಕ್ಟ್ ಮಾಡ್ಕೊಳೋ ಅಂತ, ಗ್ರ್ಯಾಬ್ ಮಾಡ್ಕೊಳೋ ಅಂತ ಏನು ಕೆಪಾಸಿಟಿ ಏನಿದೆ ಆ ಪ್ರಾಪರ್ಟಿನೇ ಏನಂತಾರೆ ಅಲ್ಲಿ ನಿಮಗೆ ಎಲೆಕ್ಟ್ರೋನೆಗೆಟಿವಿಟಿ. ಅಲ್ಲಿಗೆ ಇಟ್ ಈಸ್ ಎ ಕ್ವಾಲಿಟೇಟಿವ್ ಮೆಷರ್ ಆಫ್ ದ ಎಬಿಲಿಟಿ ಆಫ್ ಆನ್ ಆಟಮ್ ಇನ್ ಎ ಕೆಮಿಕಲ್ ಕಾಂಪೌಂಡ್ ಟು ಅಟ್ರಾಕ್ಟ್ ಶೇಡ್ ಪೇರ್ ಆಫ್ ಎಲೆಕ್ಟ್ರಾನ್ ಟುವರ್ಡ್ಸ್ itself. So the element which has the ability to attract the shared pair of electron towards itself is called as electronegativity. ಒಂದು ಕೆಮಿಕಲ್ ಬಾಂಡ್ ಅಲ್ಲಿ ಇರೋಂಥ ಏನು ನಿಮಗೆ ಎಲೆಕ್ಟ್ರಾನ್ಸ್, ಶೇಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ, ದಟ್ ಶೇಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ನ ಸೊ ತನ್ನ ಹತ್ರ ಅಟ್ರಾಕ್ಟ್ ಮಾಡೋಂಥ ಎಬಿಲಿಟಿ ಆಫ್ ಕೆಪಾಸಿಟಿನೇ ಏನಂತಾರೆ ನಿಮಗೆ ಎಲೆಕ್ಟ್ರೋನೆಗೆಟಿವಿಟಿ. ಅದನ್ನು ಮೆಷರ್ ಮಾಡೋಂಥ ಪ್ರಾಪರ್ಟಿನೇ ನಿಮಗೆ ಎಲೆಕ್ಟ್ರೋನೆಗೆಟಿವಿಟಿ ಆ್ಯಂಡ್ ಇಟ್ ಈಸ್ ಎ ಕ್ವಾಲಿಟೇಟಿವ್ ಮೆಷರ್ ಅಂತ ಹೇಳ್ಬೋದು. ಸೊ ಇದನ್ನು ಮೆಷರ್ ಮಾಡೋಕ್ಕೆ ಸಮ್ ಸೈಂಟಿಸ್ಟ್ ಸ್ಕೇಲ್ನ ಕೊಟ್ಟಿದ್ದಾರೆ. ಸೊ ಅಲ್ಲಿ ನಿಮಗೆ ಅಯನೈಸೇಷನ್ ಎಂಥಾಲ್ಪಿ, ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿನ ಮೆಷರ್ ಮಾಡ್ತೀವಿ. ಬಟ್ ಇಲ್ಲಿ ನಿಮಗೆ ಇದಕ್ಕೆ ಅಂತಲೇ ಒಂದು ಸ್ಕೇಲ್ ಇದೆ. ಸೊ ಅಲ್ಲಿ ನಿಮಗೆ ಮೆನಿ ಸೈಂಟಿಸ್ಟ್ ಇದರಲ್ಲಿ ವರ್ಕ್ ಮಾಡಿದ್ದಾರೆ. ಯಾರ್ಯಾರು? ಪೌಲಿಂಗ್. ಸೊ ಆ ಸೈಂಟಿಸ್ಟ್ ನೇಮ್ನ ಇಟ್ಕೊಂಡು ಸ್ಕೇಲ್ ನೇಮ್ ಹೇಳ್ತಾ ಹೋಗ್ತಾರೆ. ಪೌಲಿಂಗ್ ಸ್ಕೇಲ್, ಮುಲಿಕನ್ ಜಾಫೆ ಸ್ಕೇಲ್, ಆಲ್ರೆಡ್ ರಾಕೋ ಸ್ಕೇಲ್ ಅನ್ನೋದು ಡೆವಲಪ್ ಆಗಿದೆ. ಬಟ್ ಮೋಸ್ಟ್ ವೈಡ್ ಆಗಿ ಅಕ್ಸೆಪ್ಟ್ ಆಗಿರೋಂಥ ಸ್ಕೇಲ್ ಯಾವುದು ಅಂದರೆ ಪೌಲಿಂಗ್ ಸ್ಕೇಲ್. ಸೊ ಲೀನಸ್ ಪೌಲಿಂಗ್ ಅನ್ನೋರು ಈಸ್ ಆನ್ ಅಮೇರಿಕನ್ ಸೈಂಟಿಸ್ಟ್ ಇನ್ 1922. ಸೊ ಡೆವಲಪ್ಡ್ ಸ್ಕೇಲ್ ದಟ್ ಈಸ್ ಪೌಲಿಂಗ್ ಸ್ಕೇಲ್. ಸೊ ಇದರಲ್ಲಿ ಅಮೌಂಗ್ ಆಲ್ ದ ಎಲಿಮೆಂಟ್ಸ್ ಇನ್ ಪಿರಿಯಾಡಿಕ್ ಟೇಬಲ್, ಸೊ ಮೋಸ್ಟ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಅಂತ ಅಂದಾಗ ನಾವು ಫ್ಲೋರಿನ್ ಅಂತೀವಿ. ಫ್ಲೋರಿನಿಗೆ ಹೈಯೆಸ್ಟ್ ಎಲೆಕ್ಟ್ರೋನೆಗೆಟಿವಿಟಿ ಸ್ಕೇಲ್ ರೇಂಜ್ನ ಕೊಟ್ಟಿದ್ದಾರೆ, ದಟ್ ಈಸ್ 4 ಅನ್ನೋದು ಕೊಟ್ಟಿದ್ದಾರೆ. 4 to fluorine, the element considered to have the greatest ability to attract electrons. So the electronegativity of any given element is not constant. It varies depending on the element to which it is bound. ಸೊ ಅಲ್ಲಿ ನಿಮಗೆ ಎಲೆಕ್ಟ್ರೋನೆಗೆಟಿವಿಟಿ ಅನ್ನೋದು ಅದೊಂದು ಕಾನ್ಸ್ಟೆಂಟ್. ಈಗ ಕಾರ್ಬನ್ಗೆ ಇಷ್ಟು, ನೈಟ್ರೋಜನ್ಗೆ ಇಷ್ಟು ಅಂತ ಫಿಕ್ಸ್ ಆಗಿರಲ್ಲ. ಆ ಎಲಿಮೆಂಟು ಇನ್ನೊಂದು ಯಾವ ಎಲಿಮೆಂಟ್ ಜೊತೆ ಅಲ್ಲಿ ನಿಮಗೆ ಬೌಂಡ್ ಆಗಿದೆ, ಕೆಮಿಕಲ್ ಬಾಂಡಿಂದ ಬೌಂಡ್ ಆಗಿದೆ, ಸೊ ಆ ಅಪೋಸಿಟ್ ಎಲಿಮೆಂಟ್ ಮೇಲೆ ಈ ಎಲಿಮೆಂಟ್ನ ಎಲೆಕ್ಟ್ರೋನೆಗೆಟಿವಿಟಿ ಸೊ ಅದು ನಿಮಗೆ ಕನ್ಸಿಡರ್ ಆಗುತ್ತೆ ಅಂತ ಹೇಳ್ಬೋದು. ಇಟ್ ಈಸ್ ನಾಟ್ ಆನ್ ಕಾನ್ಸ್ಟೆಂಟ್ ಅಂತ ಹೇಳ್ಬೋದು. Though it is not a measurable quantity, it does provide a means of predicting the nature of force that holds a pair of atoms together. So ಇದೊಂದೇನು ಮೆಷರಬಲ್ ಕ್ವಾಂಟಿಟಿ ಅಲ್ಲ, ಬಟ್ ಸೊ ಆನ್ ದ ಬೇಸಿಸ್ ಆಫ್ ಎಲೆಕ್ಟ್ರೋನೆಗೆಟಿವಿಟಿ ಡಿಫ್ರೆನ್ಸ್ ಹೌ ಮಚ್ ದ ಬಾಂಡ್ ಈಸ್ ಸ್ಟ್ರಾಂಗ್ ಅನ್ನೋದನ್ನ ಇಲ್ಲಿ ಹೇಳ್ತಾ ಹೋಗ್ತೀವಿ. ಸೊ ಎಲೆಕ್ಟ್ರೋನೆಗೆಟಿವಿಟಿ ಡಿಫ್ರೆನ್ಸ್ ಜಾಸ್ತಿ ಇದೆ. ಈಗ ಬಿಟ್ವೀನ್ ಹೈಡ್ರೋಜನ್ ಆ್ಯಂಡ್ ಫ್ಲೋರಿನ್ ಅಂತ ಅಂದಾಗ ಹೈಡ್ರೋಜನ್ಗೂ ಫ್ಲೋರಿನ್ಗೂ ಎಲೆಕ್ಟ್ರೋನೆಗೆಟಿವಿಟಿ ಡಿಫ್ರೆನ್ಸ್ ಜಾಸ್ತಿ ಇದೆ. ಸೊ ಅವಾಗ ನಿಮಗೆ ಅಲ್ಲಿ ಸ್ಟ್ರಾಂಗ್ ಬಾಂಡ್, ಸೊ ದ ಸ್ಟ್ರಾಂಗ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇಂದ ಅಲ್ಲಿ ಬೌಂಡ್ ಆಗಿರುತ್ತೆ ಅಂತ ಹೇಳ್ಬೋದು ಹೈಡ್ರೋಜನ್ ಮತ್ತು ಫ್ಲೋರಿನ್. ಸೊ ಹಾಗಾಗಿ ಎಲೆಕ್ಟ್ರೋನೆಗೆಟಿವಿಟಿ ಡಿಫ್ರೆನ್ಸ್ ಎಷ್ಟು ನಿಮಗೆ ಹೈ ಇರುತ್ತೋ ಅಷ್ಟು ಸ್ಟ್ರಾಂಗ್ ಬಾಂಡ್ ಫಾರ್ಮೇಷನ್ ಆಗುತ್ತೆ ಅಂತ ಹೇಳ್ಬೋದು. ಸೊ ದೆನ್ ಎಲೆಕ್ಟ್ರೋನೆಗೆಟಿವಿಟಿ ಜನರಲಿ ಇನ್ಕ್ರೀಸಸ್ ಅಕ್ರಾಸ್ ಎ ಪೀರಿಯಡ್ ಫ್ರಮ್ ಲೆಫ್ಟ್ ಟು ರೈಟ್ ಆ್ಯಂಡ್ ಡಿಕ್ರೀಸಸ್ ಡೌನ್ ಎ ಗ್ರೂಪ್ ಇನ್ ದ ಪಿರಿಯಾಡಿಕ್ ಟೇಬಲ್. ಸೊ ಅಲ್ಲಿ ನಿಮಗೆ ಎಲೆಕ್ಟ್ರೋನೆಗೆಟಿವಿಟಿ ಟ್ರೆಂಡ್ ನೋಡೋದಾದರೆ
ಅಕ್ರಾಸ್ ಎ ಪೀರಿಯಡ್ ಎಲೆಕ್ಟ್ರೋನೆಗೆಟಿವಿಟಿ ಇನ್ಕ್ರೀಸಸ್. ಯಾಕೆ ಹೇಳಿ, ನಾನು ಆಲ್ರೆಡಿ ಹೇಳಿದ್ದೀನಿ, ಆಲ್ಕಲಿ ಮೆಟಲ್ಸ್ ದಟ್ ಈಸ್ ಫಸ್ಟ್ ಗ್ರೂಪ್ ಅಂಡ್ ಸೆಕೆಂಡ್ ಗ್ರೂಪ್ ಎಲಿಮೆಂಟ್ಸ್ ಆರ್ ಕನ್ಸಿಡರ್ಡ್ ಆಸ್ ಎಲೆಕ್ಟ್ರೋ ಪಾಸಿಟಿವ್ ಎಲಿಮೆಂಟ್ಸ್. ಯಾಕೆ ಅಂದ್ರೆ ಸೊ ಅದರಲ್ಲಿ ಒಂದು ಎಲೆಕ್ಟ್ರಾನ್ ಔಟರ್ ಮೋಸ್ಟ್ ವೇಲೆನ್ಸ್ ಶೆಲ್ ಅಲ್ಲಿ ಒಂದು ಎಲೆಕ್ಟ್ರಾನ್ ಇದೆ, ಇರೋಂಥ ಎಲೆಕ್ಟ್ರಾನ್ ಅದು ಸೊ ಲಾಸ್ ಮಾಡ್ಕೊಂತು ಅಂದ್ರೆ ನೋಬಲ್ ಗ್ಯಾಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ಸ್ ಇರುತ್ತೆ, ಹಾಗಾಗಿ ಅದು ಎಲೆಕ್ಟ್ರಾನ್ ಗೇನ್ ಮಾಡೋಕ್ಕಿಂತ ಲಾಸ್ ಮಾಡ್ಕೊಳುತ್ತೆ. ಸೊ ಹಾಗಾಗಿ ಅದು ಎಲೆಕ್ಟ್ರೋ ಪಾಸಿಟಿವ್ ಎಲಿಮೆಂಟ್ಸ್ ಅಂತ ಹೇಳ್ಬೋದು. ಅಲ್ಲಿಗೆ ಎಲೆಕ್ಟ್ರೋನೆಗೆಟಿವಿಟಿ ಏನಾಗಿರುತ್ತೆ, ಕಮ್ಮಿ ಇರುತ್ತೆ. ಹೋಗ್ತಾ 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 ಅಕ್ರಾಸ್ ಎ ಪೀರಿಯಡ್ ನಿಮಗೆ ಎಲೆಕ್ಟ್ರೋನೆಗೆಟಿವಿಟಿ ಇನ್ಕ್ರೀಸಸ್. ಹ್ಯಾಲೋಜನ್ಸ್ ಆಲ್ಮೋಸ್ಟ್ ಹೈ ಇರುತ್ತೆ ಅಂತ ಹೇಳ್ಬೋದು. ಯಾಕೆ ಅಂದ್ರೆ ಅದು ಒಂದು ಎಲೆಕ್ಟ್ರಾನ್ ಗೇನ್ ಮಾಡಿದ್ರೆ ನೋಬಲ್ ಗ್ಯಾಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಸೊ ಏನಾಗುತ್ತೆ, ಸ್ಟೆಬಿಲಿಟಿ ಸಿಗೋದ್ರಿಂದ ಸೊ ಅಲ್ಲಿಗೆ ನಿಮಗೆ ಎಲೆಕ್ಟ್ರೋನೆಗೆಟಿವಿಟಿ ಆಬ್ವಿಯಸ್ಲಿ ಏನಾಗಿರುತ್ತೆ, ಹೈ ಇರುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಫ್ರೆಂಡ್ಸ್, ಅಕ್ರಾಸ್ ಎ ಪೀರಿಯಡ್ ಎಲೆಕ್ಟ್ರೋನೆಗೆಟಿವಿಟಿ ಇನ್ಕ್ರೀಸಸ್. ಈ ಎಲೆಕ್ಟ್ರೋನೆಗೆಟಿವಿಟಿಗೂ ಮೆಟಾಲಿಕ್ ಕ್ಯಾರೆಕ್ಟರ್ಗೂ ಒಂದು ರಿಲೇಶನ್ಶಿಪ್ ಇದೆ. ಏನು ಅಂದ್ರೆ ಎಲೆಕ್ಟ್ರೋನೆಗೆಟಿವಿಟಿ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಮೆಟಾಲಿಕ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಸೊ ಹೇಗೆ ಅಂದ್ರೆ ಅಕ್ರಾಸ್ ಎ ಪೀರಿಯಡ್ ಎಲೆಕ್ಟ್ರೋನೆಗೆಟಿವಿಟಿ ಇನ್ಕ್ರೀಸಸ್ ಬಟ್ ಮೆಟಾಲಿಕ್ ಕ್ಯಾರೆಕ್ಟರ್ ಡಿಕ್ರೀಸಸ್. ಅಂದ್ರೆ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ನೋಡಿ, ಎಸ್ ಬ್ಲಾಕ್ ಎಲಿಮೆಂಟ್ಸ್ ಏನ್ ಬರ್ತದೆ ಅದು ಮೆಟಾಲ್ಸ್ ಅಂತ ಅಂತೀವಿ, ಪಿ ಬ್ಲಾಕ್ ಎಲಿಮೆಂಟ್ಸ್ ಬರ್ತಾ ಇದ್ದಂಗೆ ನಾನ್ ಮೆಟಲ್ಸ್ ಅಂತೀವಿ. ಹಾಗಾಗಿ ಅಕ್ರಾಸ್ ಎ ಪೀರಿಯಡ್ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಇನ್ಕ್ರೀಸಸ್, ಮೆಟಾಲಿಕ್ ಕ್ಯಾರೆಕ್ಟರ್ ಡಿಕ್ರೀಸಸ್. ಅದೇ ರೀತಿ ಎಲೆಕ್ಟ್ರೋನೆಗೆಟಿವಿಟಿ ಇನ್ಕ್ರೀಸಸ್ ಅಂತ ಹೇಳ್ಬೋದು. ಸೊ ಅದೇ ಡೌನ್ ದ ಗ್ರೂಪ್ ನೋಡ್ತಾ ಹೋದ್ರೆ ನಿಮಗೆ ಮೆಟಾಲಿಕ್ ಕ್ಯಾರೆಕ್ಟರ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಅಲ್ಲಿಗೆ ಇನ್ವರ್ಸ್ಲಿ ಪ್ರಪೋರ್ಷನ್ ಅಂತ ಅಂದಮೇಲೆ ಮೆಟಾಲಿಕ್ ಕ್ಯಾರೆಕ್ಟರ್ ಇನ್ಕ್ರೀಸ್ ಆಗುತ್ತೆ ಅಂದ್ರೆ ಎಲೆಕ್ಟ್ರೋನೆಗೆಟಿವಿಟಿ ಏನಾಗಬೇಕು, ಡಿಕ್ರೀಸ್ ಆಗಬೇಕು. ಸೊ ಹಾಗಾಗಿ ಫ್ರೆಂಡ್ಸ್ ನೋಡೋದಾದ್ರೆ electronegativity generally increases across a period from left to right, say from lithium to fluorium ಅಥವಾ ಯಾವುದೇ ಒಂದು ಪೀರಿಯಡ್ ತಗೊಂಡ್ರು ಪೀರಿಯಾಡಿಕಲ್ ವೈಸ್ ನೋಡೋದಾದ್ರೆ ನಿಮಗೆ ಸೊ across a period electronegativity increases and decreases down a group, say for example fluorine to astatine. ಸೊ ಅಲ್ಲಿ ನಿಮಗೆ ಏನಾಗುತ್ತೆ, ಫ್ಲೋರಿನ್ ಹ್ಯಾಲೋಜನ್ಸ್ ಗ್ರೂಪ್ ಅಂತಾನೆ ತಗೊಂಡ್ರೆ ಫ್ಲೋರಿನಿಗೆ ಹೈಯೆಸ್ಟ್ ಎಲೆಕ್ಟ್ರೋನೆಗೆಟಿವಿಟಿ ಇದೆ. ಡೌನ್ ದ ಗ್ರೂಪ್ ಹೋಗ್ತಾ ಇದ್ದಾಗನೇ ಎಲೆಕ್ಟ್ರೋನೆಗೆಟಿವಿಟಿ ಡಿಕ್ರೀಸಸ್ ಬಟ್ ಮೆಟಾಲಿಕ್ ಕ್ಯಾರೆಕ್ಟರ್ ಇನ್ಕ್ರೀಸಸ್ ಅಂತ ಹೇಳ್ಬೋದು. ಸೊ ಅಟ್ರಾಕ್ಷನ್ ಬಿಟ್ವೀನ್ ದ ಔಟರ್ non-metallic elements have strong tendency to gain electrons. Therefore, electronegativity is directly related to that non-metallic character of elements. So, ಅಲ್ಲಿ ನಿಮಗೆ ಔಟರ್ ನಾನ್ ಮೆಟಾಲಿಕ್ ಎಲಿಮೆಂಟ್ಸಿಗೆ ಏನು ಟೆಂಡೆನ್ಸಿ ಟು ಗೇನ್ ಎಲೆಕ್ಟ್ರಾನ್ಸ್ ಹೇಳಿದ್ನಲ್ಲ, ಹ್ಯಾಲೋಜನ್ಸಿಗೆ ಎಲೆಕ್ಟ್ರಾನ್ನ ಗೈನಿಂಗ್ ಕೆಪಾಸಿಟಿ ಓವರ್ ಆಲ್ ನಾನ್ ಮೆಟಲ್ಸ್ ಅಂತಾನೆ ನೋಡಿದ್ರೆ ಎಲೆಕ್ಟ್ರಾನ್ ಗೈನಿಂಗ್ ಕೆಪಾಸಿಟಿ ಜಾಸ್ತಿ ಇರುತ್ತೆ. ಯಾಕಂದ್ರೆ ಔಟ್ 18th ಗ್ರೂಪ್ ಕಡೆ ಅದು ಮೂವ್ ಆಗ್ತಿರತ್ತೆ. ಅಂದ್ರೆ ಸ್ಟೆಬಿಲಿಟಿ ಟು ಗೇನ್ ಎಲೆಕ್ಟ್ರಾನ್ಸ್ ಟು ಗೇನ್ ದ ಸ್ಟೆಬಿಲಿಟಿ ಆಫ್ ಔಟರ್ ಮೋಸ್ಟ್ ಇನ್ ನೋಬಲ್ ಗ್ಯಾಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನ ಗೇನಿಂಗ್ ಮಾಡೋಕ್ಕೋಸ್ಕರ, ಸ್ಟೆಬಿಲಿಟಿ ಗೇನಿಂಗ್ ಮಾಡೋಕ್ಕೋಸ್ಕರ ಎಲೆಕ್ಟ್ರಾನ್ ಗೇನಿಂಗ್ ಪ್ರಾಪರ್ಟಿನೂ ಏನಿರುತ್ತೆ ಅಲ್ಲಿ ನಿಮಗೆ ಹೈ ಇರುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಅಲ್ಲಿ ನಿಮಗೆ ಎಲೆಕ್ಟ್ರೋನೆಗೆಟಿವಿಟಿ ಇಸ್ ಡೈರೆಕ್ಟ್ಲಿ ರಿಲೇಟೆಡ್ ಟು ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಬಟ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಮೆಟಾಲಿಕ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಸೊ ಇಲ್ಲಿ ನಿಮಗೆ ಎಲೆಕ್ಟ್ರೋನೆಗೆಟಿವಿಟಿ ಕಾನ್ಸೆಪ್ಟ್ ಆಗುತ್ತೆ. ಸೊ ಅದರಲ್ಲೇ ನಿಮಗೆ it can be further extended to say that electronegativity is inversely related to the metallic properties of elements. ಹೇಳದ್ನಲ್ಲ, directly proportional to non-metallic character but inversely proportional to metallic character ಅಂತ ಹೇಳ್ಬೋದು. The decrease in electronegativity down a group is accompanied by a decrease in non-metallic properties of elements. ಸೊ ಇಲ್ಲಿ ನಿಮಗೆ ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂಸ್ ಇನ್ ಪೌಲಿಂಗ್ ಸ್ಕೇಲ್. ಸೊ ಪೌಲಿಂಗ್ ಸ್ಕೇಲ್ ಹೇಳದ್ನಲ್ಲ, ಸೊ ಅದರಲ್ಲಿ ನಿಮಗೆ ಎಲೆಕ್ಟ್ರೋನೆಗೆಟಿವ್ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. ಬಟ್ ಇದು ಯಾವುದು ಅಂದ್ರೆ ಅಕ್ರಾಸ್ ಎ ಪೀರಿಯಡ್ ಕೊಟ್ಟಿದ್ದಾರೆ. ಸೊ ಸೆಕೆಂಡ್ ಪೀರಿಯಡ್ ಇದು ಥರ್ಡ್ ಪೀರಿಯಡ್. ಸೆಕೆಂಡ್ ಪೀರಿಯಡ್ ಅಂತ ಬಂದಾಗ ಲಿಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೋರಿನ್ ಇದೆ. ನೋಡಿ ಎಲೆಕ್ಟ್ರೋನೆಗೆಟಿವಿಟಿ ನೋಡಿ, ಲಿಥಿಯಂ ಅಲ್ಲಿ 1 ಇದ್ರೆ 1.5, 2, 2.5, 3, 3.5. ಸೊ ಅಲ್ಲಿಗೆ ಫ್ಲೋರಿನಿಗೆ 4 ಬಂತು. ಸೊ ಅಂದ್ರೆ ಅಕ್ರಾಸ್ ಎ ಪೀರಿಯಡ್ ಎಲೆಕ್ಟ್ರೋನೆಗೆಟಿವಿಟಿ ಇನ್ಕ್ರೀಸ್ ಆಗ್ತದೆ ಅಂತ ಹೇಳ್ಬೋದು. ಇನ್ ಥರ್ಡ್ ಪೀರಿಯಡ್ ಅಂತ ಅಂದ್ರೆ ಸೋಡಿಯಂ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ, ಸಿಲಿಕಾನ್, ಫಾಸ್ಫರಸ್, ಸಲ್ಫರ್, ಫ್ಲೋರಿನ್ ಇದೆ. ಸೊ ಇಲ್ಲಿ ನಿಮಗೆ ಸೋಡಿಯಂಗೆ ನೋಡಿ 0.9 ಇದೆ. ಡೌನ್ ದ ಗ್ರೂಪ್ ಎಲೆಕ್ಟ್ರೋನೆಗೆಟಿವಿಟಿ ಡಿಕ್ರೀಸಸ್ ಅಂದ್ರೆ ಇಲ್ಲಿ ನೋಡಿ ಲಿಥಿಯಂಗೆ 1 ಇದ್ರೆ ಸೋಡಿಯಂಗೆ 0.9, ನೆಕ್ಸ್ಟ್ ಮೆಗ್ನೀಷಿಯಂಗೆ 1.2, ಸೊ ಅಲ್ಯೂಮಿನಿಯಂಗೆ 1.5, ಸಿಲಿಕಾನ್ 1.8,
2.1 2.5 3. ಸೊ ಡೌನ್ ದ ಗ್ರೂಪ್ ಡಿಕ್ರೀಸ್ ಆಗ್ತದೆ, ಅಕ್ರಾಸ್ ಎ ಪೀರಿಯಡ್ ಇನ್ಕ್ರೀಸ್ ಆಗ್ತದೆ ಅಂತ ಹೇಳ್ಬೋದು. ಡೌನ್ ಎ ಗ್ರೂಪ್ ಅಂತ ಬಂದಾಗ ಇಲ್ಲಿ ನಿಮಗೆ ಫಸ್ಟ್ ಗ್ರೂಪ್ ಎಲಿಮೆಂಟ್ಸ್ ಮತ್ತೆ 17th ಗ್ರೂಪ್ ಎಲಿಮೆಂಟ್ಸ್ ತಗೊಂಡಿದ್ದಾರೆ. ಲಿಥಿಯಂ ಇಂದ ಸೀಸಿಯಂ, ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ, ರುಬಿಡಿಯಂ, ಸೀಸಿಯಂ ಅಂತ ತಗೊಂಡ್ರೆ ಸೊ ಅದ್ರ ವ್ಯಾಲ್ಯೂ ನೋಡಿ 1, 0.9, 0.8, 0.8. ಸೊ ಇಲ್ಲಿ ಕಾನ್ಸ್ಟೆಂಟ್ ಇದೆ 0.7. ಅಲ್ಲಿ ಯೂಶಲಿ ಹೇಳೋದಾದ್ರೆ ಡೌನ್ ದ ಗ್ರೂಪ್ ಡಿಕ್ರೀಸಸ್ ಎಲೆಕ್ಟ್ರೋನೆಗೆಟಿವಿಟಿ ಅಂತ ಹೇಳ್ಬೋದು. ದೆನ್ ಗ್ರೂಪ್ 17 ಅಂತ ಬಂದಾಗ ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್, ಆಸ್ತಂಟಿನ್. ಸೊ ಇದೆ ಅಲ್ಲಿ ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂ ನೋಡಿ 4, 3, 2.8, 2.5, 2.2. ಸೊ ಅಲ್ಲಿಗೆ ಡೌನ್ ದ ಗ್ರೂಪ್ ಡಿಕ್ರೀಸಸ್ ಎಲೆಕ್ಟ್ರೋನೆಗೆಟಿವಿಟಿ ಅನ್ನೋದು ಹೇಳ್ಬೋದು. ಸೊ ಓವರ್ ಆಲ್ ಆಗಿ ಇಲ್ಲಿ ತನಕ ನಾವು ಅಟಾಮಿಕ್ ರೇಡಿಯಸ್, ಅಯನೈಸೇಷನ್ ಎಂಥಾಲ್ಪಿ, ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ, ಎಲೆಕ್ಟ್ರೋನೆಗೆಟಿವಿಟಿ ಕಾನ್ಸೆಪ್ಟ್ ಓದಿದೀವಿ. ಸೊ ಇಷ್ಟು ಕಾನ್ಸೆಪ್ಟ್ ಮೇಲೆ ಪ್ರಾಪರ್ಟೀಸ್ ವೈಸ್ ನಿಮಗೆ ಟ್ರೆಂಡ್ ಅಕ್ರಾಸ್ ಎ ಪೀರಿಯಡ್, ಡೌನ್ ದ ಗ್ರೂಪ್, ಸೊ ಟ್ರೆಂಡ್ ಹೇಗಿರತ್ತೆ ಅಂತ ನೋಡೋದಾದ್ರೆ ಇಲ್ಲಿ ನಿಮಗೆ ಸೊ ಪೀರಿಯಾಡಿಕ್ ಟೇಬಲ್ ಅಂತ ಅಂದಾಗ ಫಸ್ಟ್ ನಾವು ಸ್ಟಡಿ ಮಾಡಿದ್ದೆ ಅದು ಅಟಾಮಿಕ್ ರೇಡಿಯಸ್. ಸೊ ಅಟಾಮಿಕ್ ರೇಡಿಯಸ್ ಅಂತ ಬಂದಾಗ ಇಲ್ಲಿ ನಿಮಗೆ ಅಟಾಮಿಕ್ ರೇಡಿಯಸ್ ಪ್ರಾಪರ್ಟಿ ಅಕ್ರಾಸ್ ಎ ಪೀರಿಯಡ್ ಏನಂತ ಹೇಳಿದೆ ಡಿಕ್ರೀಸಸ್. ಆರೋ ಮಾರ್ಕ್ ಈ ರೀತಿ ಕೊಟ್ಟಿದ್ದಾರೆ ಅಂದ್ರೆ ಸೊ ಅಲ್ಲಿ ನಿಮಗೆ ಹೆಡ್ ಆರೋ ಮಾರ್ಕ್ ನ ಹೆಡ್ ಏನಿದೆ ನಿಮಗೆ ಯಾವ ಸೈಡ್ ಇರುತ್ತೋ ಆ ಸೈಡ್ ಇನ್ಕ್ರೀಸ್ ಇರುತ್ತೆ ಅಂತ ಹೇಳಿ, ಟೇಲ್ ಸೈಡ್ ನಿಮಗೆ ಡಿಕ್ರೀಸ್ ಇರುತ್ತೆ. ಸೊ ಇಲ್ಲಿ ನೋಡಿ ಈ ರೀತಿ ಆರೋ ಮಾರ್ಕ್ ಕೊಟ್ಟಿದ್ದಾರೆ ಅಂದ್ರೆ ಅಟಾಮಿಕ್ ರೇಡಿಯಸ್ ಈ ಸೈಡ್ ಇನ್ಕ್ರೀಸ್ ಆಗ್ತದೆ. ಬಟ್ ಅಂದ್ರೆ ನಾವು ಈ ರೀತಿ ನೋಡೋದಾದ್ರೆ ಅಕ್ರಾಸ್ ಎ ಪೀರಿಯಡ್ ಅಟಾಮಿಕ್ ರೇಡಿಯಸ್ ಡಿಕ್ರೀಸಸ್ ಅಂತ ಹೇಳ್ಬೋದು. ಅದೇ ಅಟಾಮಿಕ್ ರೇಡಿಯಸ್ ಡೌನ್ ದ ಗ್ರೂಪ್ ಅಂತ ನೋಡಿದಾಗ ಡೌನ್ ದ ಗ್ರೂಪ್ ಏನಾಗತ್ತೆ ಇನ್ಕ್ರೀಸ್ ಆಗತ್ತೆ. ಆರೋ ಮಾರ್ಕ್ ಹೆಡ್ ಇಲ್ಲಿದೆ ನೋಡಿ, ಅಲ್ಲಿಗೆ ಅಟಾಮಿಕ್ ರೇಡಿಯಸ್ ಡೌನ್ ದ ಗ್ರೂಪ್ ಇನ್ಕ್ರೀಸಸ್, ಅಕ್ರಾಸ್ ಎ ಪೀರಿಯಡ್ ಡಿಕ್ರೀಸಸ್ ಹೇಳಿದ್ನಲ್ಲ. ಸೊ ಲೆಫ್ಟ್ ಇಂದ ರೈಟ್ ಮೂವ್ ಆಗೋ ಕಡೆ ಅಟಾಮಿಕ್ ರೇಡಿಯಸ್ ಸೈಜ್ ಕಮ್ಮಿ ಆಗ್ತಾ ಬರುತ್ತೆ. ಡೌನ್ ದ ಗ್ರೂಪ್ ಟಾಪ್ ಟು ಬಾಟಮ್ ನೋಡೋದಾದ್ರೆ ಅಟಾಮಿಕ್ ರೇಡಿಯಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ನಿಂಬೆಹಣ್ಣು, ನೆಕ್ಸ್ಟ್ ಆರೆಂಜ್, ಸೊ ಪಂಪ್ಕಿನ್ ಈ ರೀತಿ ನೋಡ್ತಾ ಹೋದ್ರೆ ಸೈಜ್ ಹೇಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೋ ಅಟಾಮಿಕ್ ಸೈಜ್ ಅದೇ ರೀತಿ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ನಾವು ಅಯೋನೈಸೇಷನ್ ಎಂಥಾಲ್ಪಿ ಸ್ಟಡಿ ಮಾಡಿದ್ವಿ. ಸೊ ಅಯೋನೈಸೇಷನ್ ಎಂಥಾಲ್ಪಿ ಅಕ್ರಾಸ್ ಎ ಪೀರಿಯಡ್ ಏನಾಗಿದೆ ಇನ್ಕ್ರೀಸ್ ಆಗಿದೆ. ಆರೋ ಮಾರ್ಕೆಟ್ ಇಲ್ಲಿದೆ ನೋಡಿ. ಸೊ ಅಕ್ರಾಸ್ ಎ ಪೀರಿಯಡ್ ನಿಮಗೆ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಅಟಾಮಿಕ್ ರೇಡಿಯಸ್ ಡಿಕ್ರೀಸ್ ಆಗೋದ್ರಿಂದ ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇನ್ಕ್ರೀಸ್ ಆಗೋದ್ರಿಂದ ಅಯೋನೈಸೇಷನ್ ಎಂಥಾಲ್ಪಿ ಇನ್ಕ್ರೀಸಸ್ ಅಕ್ರಾಸ್ ಎ ಪೀರಿಯಡ್ ಬಟ್ ಡಿಕ್ರೀಸಸ್ ಡೌನ್ ದ ಗ್ರೂಪ್. ಡೌನ್ ದ ಗ್ರೂಪ್ ಡಿಕ್ರೀಸ್ ಆಗುತ್ತೆ ಯಾಕಂದ್ರೆ ಆರೋ ಮಾರ್ಕ್ ಮೇಲಿದೆ, ಹೆಡ್ ಕೆಳಗಡೆ ಟೈಲ್ ಇರೋದ್ರಿಂದ ಸೊ ಅಲ್ಲಿ ನಿಮಗೆ ಅಯೋನೈಸೇಷನ್ ಎಂಥಾಲ್ಪಿ ಡಿಕ್ರೀಸಸ್ ಡೌನ್ ದ ಗ್ರೂಪ್ ಅಂತ ಹೇಳ್ಬೋದು. ಸೊ ಅಯೋನೈಸೇಷನ್ ಎಂಥಾಲ್ಪಿ ಆಗಿದ್ಮೇಲೆ ನಾವು ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿನ ಸ್ಟಡಿ ಮಾಡಿದ್ವಿ. ಸೊ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಅಂತ ಬರೋದಾದ್ರೆ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ನೋಡಿ ಇದು ಅಷ್ಟೇ ಅಕ್ರಾಸ್ ಎ ಪೀರಿಯಡ್ ಇನ್ಕ್ರೀಸಸ್. ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಹೇಳಿದ್ನ. ಸೊ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ಅಂದಾಗ ಅಲ್ಲಿ ನಿಮಗೆ ಎಲೆಕ್ಟ್ರೋ ಪಾಸಿಟಿವ್ ಕ್ಯಾರೆಕ್ಟರ್ ಇರುತ್ತೆ, ಗೇನಿಂಗ್ ಕೆಪಾಸಿಟಿ ಕಮ್ಮಿ ಇರುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಇನ್ಕ್ರೀಸಸ್ ಅಕ್ರಾಸ್ ಎ ಪೀರಿಯಡ್, ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಡಿಕ್ರೀಸಸ್ ಡೌನ್ ದ ಗ್ರೂಪ್. ಸೊ ಡೌನ್ ದ ಗ್ರೂಪ್ ನೋಡ್ತಾ ಇದ್ದಂಗೆ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಯಾಕೆ ಅನ್ನೋದನ್ನ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೆಕ್ಸ್ಟ್ ಎಲೆಕ್ಟ್ರೋ ನೆಗೆಟಿವಿಟಿನ ಸ್ಟಡಿ ಮಾಡಿದ್ವಿ. ಸೊ ಎಲೆಕ್ಟ್ರೋ ನೆಗೆಟಿವಿಟಿ ನೋಡೋದಾದ್ರೆ ನಾವು ಅಕ್ರಾಸ್ ಎ ಪೀರಿಯಡ್ ಎಲೆಕ್ಟ್ರೋ ನೆಗೆಟಿವಿಟಿ ಇನ್ಕ್ರೀಸಸ್. ಸೊ ಅಲ್ಲಿ ನಿಮಗೆ ಎಲೆಕ್ಟ್ರೋ ನೆಗೆಟಿವಿಟಿ ನೋಡಿ ಅಕ್ರಾಸ್ ಎ ಪೀರಿಯಡ್ ಇನ್ಕ್ರೀಸ್ ಆಗ್ತಾ ಇದೆ. ಬಟ್ ಡೌನ್ ದ ಗ್ರೂಪ್ ಎಲೆಕ್ಟ್ರೋ ನೆಗೆಟಿವಿಟಿ ಡಿಕ್ರೀಸ್ ಆಗ್ತಾ ಇದೆ. ಸೊ ಅಲ್ಲಿಗೆ ನಿಮಗೆ ಎಲೆಕ್ಟ್ರೋನೆಗೆಟಿವಿಟಿ ಡಿಕ್ರೀಸ್ ಆಗಿದೆ ಡೌನ್ ದ ಗ್ರೂಪ್, ಅದೇ ಅಕ್ರಾಸ್ ಎ ಪೀರಿಯಡ್ ಇನ್ಕ್ರೀಸ್ ಆಗಿದೆ. ಸೊ ಈ ಚಾರ್ಟ್ನ ನೀವು ಕರೆಕ್ಟಾಗಿ ನೆನ್ಪಿಟ್ಕೊಂಡ್ರೆ ಯಾವುದೇ ಪ್ರಾಪರ್ಟಿನ ಟ್ರೆಂಡ್ ಅಕ್ರಾಸ್ ಎ ಪೀರಿಯಡ್ ಡೌನ್ ದ ಗ್ರೂಪ್ ಕೇಳಿದ್ರೆ ನೆನ್ಪಿಟ್ಕೋಬಹುದು. ಇನ್ನು ಇಲ್ಲಿ ಮೆಟಾಲಿಕ್ ಕ್ಯಾರೆಕ್ಟರ್, ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಆಲ್ರೆಡಿ ಮೆಟಲ್ಸ್ ಅಂದ್ರೆ ಏನು, ನಾನ್ ಮೆಟಲ್ಸ್ ಅಂದ್ರೆ ಏನು ಅಂತ ಹೇಳಿದ್ದೀನಿ. ಪ್ರಾಪರ್ಟಿ ಲೆಸ್ಟ್ರಸ್ ಪ್ರಾಪರ್ಟಿ ಇರಬೇಕು, ಶೈನಿಂಗ್ ಪ್ರಾಪರ್ಟಿ ಇರುತ್ತೆ, ಕಂಡಕ್ಟಿಂಗ್ ಪ್ರಾಪರ್ಟಿ. ಸೊ ಇದು ಈ ರೀತಿ ಎಲ್ಲ ಇರುತ್ತೆ ಮೆಟಲ್ಸಿಗೆ, ಅದ್ರ ಅಪೋಸಿಟ್ ಇರುತ್ತೆ ನಾನ್ ಮೆಟಲ್ಸಿಗೆ ಅಂತ ಆಲ್ರೆಡಿ ಪ್ರಾಪರ್ಟೀಸ್ ಹೇಳಿದ್ದೀನಿ. ಆ ಕ್ಯಾರೆಕ್ಟರ್ ನೋಡೋದಾದ್ರೆ ಸೊ ಇಲ್ಲಿ ನಿಮಗೆ
ಅಕ್ರಾಸ್ ಎ ಪೀರಿಯಡ್. ಸೊ ಫ್ರಮ್ ಲೆಫ್ಟ್ ಟು ರೈಟ್ ಅಂತ ನೋಡೋದಾದ್ರೆ ನಿಮಗೆ ಮೆಟಾಲಿಕ್ ಕ್ಯಾರೆಕ್ಟರ್ ಡಿಕ್ರೀಸಸ್. ಡೌನ್ ದ ಗ್ರೂಪ್ ನೋಡೋದಾದ್ರೆ ಮೆಟಾಲಿಕ್ ಕ್ಯಾರೆಕ್ಟರ್ ಇನ್ಕ್ರೀಸಸ್. ಅಕ್ರಾಸ್ ಎ ಪೀರಿಯಡ್ ಮೆಟಾಲಿಕ್ ಕ್ಯಾರೆಕ್ಟರ್ ಇನ್ಕ್ರೀಸ್ ಆಗುತ್ತೆ, ಡೌನ್ ದ ಗ್ರೂಪ್ ಮೆಟಾಲಿಕ್ ಕ್ಯಾರೆಕ್ಟರ್ ಡಿಕ್ರೀಸ್ ಆಗುತ್ತೆ. ಇನ್ನು ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಅಂತ ಬಂದ್ರೆ across a period non metallic character increases, down the group ನೋಡೋದಾದ್ರೆ non metallic character decreases. across a period across a period metallic character ಇಲ್ಲಿ ನಿಮಗೆ ಡಿಕ್ರೀಸ್ ಆಗುತ್ತೆ, ಡೌನ್ ದ ಗ್ರೂಪ್ ಇನ್ಕ್ರೀಸ್ ಆಗುತ್ತೆ ಮೆಟಾಲಿಕ್ ಕ್ಯಾರೆಕ್ಟರ್. ಬಟ್ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಅಕ್ರಾಸ್ ಎ ಪೀರಿಯಡ್ ಇನ್ಕ್ರೀಸ್ ಆಗುತ್ತೆ, ಡೌನ್ ದ ಗ್ರೂಪ್ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಡಿಕ್ರೀಸ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇಷ್ಟು ಇಲ್ಲಿ ನಿಮಗೆ periodic trends of the properties of. So properties like atomic radius, ionization enthalpy, electron negativity, electron gain enthalpy, metallic character and non metallic character ಅಂತ ಹೇಳ್ಬೋದು. ಸೊ ಓವರಾಲ್ ಆಗಿ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ, ಎಲೆಕ್ಟ್ರಾನ್ ನೆಗೆಟಿವಿಟಿ ಪ್ರಾಪರ್ಟೀಸ್ ನೋಡೋದಾದ್ರೆ electron gain enthalpy is defined as the enthalpy change taking place when an isolated gaseous atom accepts an electron to form a monovalent gaseous anion. ಆಲ್ರೆಡಿ ಹೇಳಿದ್ದೀನಲ್ವಾ, ಒಂದು ಗೇಷಿಯಸ್ ನ್ಯೂಟ್ರಲ್ ಆಟಮ್ ಒಂದು ಎಲೆಕ್ಟ್ರಾನ್ನ ಅಕ್ಸೆಪ್ಟ್ ಮಾಡೋಕ್ಕೆ ಗೇನ್ ಮಾಡಿಕೊಂಡು ಸೊ ಗೇಷಿಯಸ್ ಮೊನೋ ಅಟಾಮಿಕ್ ಆನಯಾನ್ ಆಗಿ ಮೊನೋವೇಲೆಂಟ್ ಗೇಷಿಯಸ್ ಆನಯಾನ್ ಆಗಿ ಕನ್ವರ್ಟ್ ಆಗೋಕ್ಕೆ ಆಗಂತ ಎಂಥಾಲ್ಪಿ ಚೇಂಜ್ನೇ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಅಂತಾರೆ. ಇಟ್ ಈಸ್ ಎಕ್ಸ್ ಇಸ್ ಕನ್ವರ್ಟೆಡ್ ಇಂಟು ಎಕ್ಸ್ ಮೈನಸ್. The enthalpy change taken place in this process is considered as an electron gain enthalpy. So variation across a period down the group nodadadre, so across a period tends to become more negative as we go from left to right across a period. From left to right across a period, tendency of an element to accept the electron increases. Hence, a large amount of energy is released or electron gain enthalpy becomes more negative. Across a period ಅಂತ ನೋಡಿದಾಗ ಎಲೆಕ್ಟ್ರಾನ್ ಗೈನಿಂಗ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಅಲ್ಲಿ ನಿಮಗೆ ಮೋರ್ ಎನರ್ಜಿ ಲಿಬರೇಟ್ ಆಗುತ್ತೆ, ದಟ್ ಈಸ್ ಮೋರ್ ನೆಗೆಟಿವ್ ಆಗುತ್ತೆ ಅಂತ ಹೇಳ್ಬೋದು ಎಲೆಕ್ಟ್ರಾನ್ ಗೈನ್ ಎಂಥಾಲ್ಪಿ. For example, fluorine has more negative electron gain enthalpy as compared to boron present in the same period. ಅದೇ ಪೀರಿಯಡಿಗೆ ಕಂಪೇರ್ ಮಾಡಿದ್ರೆ ಬೋರಾನಿಗೆ ಕಂಪೇರ್ ಮಾಡಿದ್ರೆ ಫ್ಲೋರಿನಿಗೆ ಹೈಯೆಸ್ಟ್ ಎಲೆಕ್ಟ್ರಾನ್ ಗೈನ್ ಎಂಥಾಲ್ಪಿ ವ್ಯಾಲ್ಯೂ ಇರುತ್ತೆ ಅಂತ ಹೇಳ್ಬೋದು. ಸೊ ಅಲ್ಲಿಗೆ ಓವರಾಲ್ ಒಂದು ಕ್ವಶನ್ ಬರುತ್ತೆ, ಮೋರ್ ನೆಗೆಟಿವ್ ಎಲೆಕ್ಟ್ರಾನ್ ಗೈನ್ ಎಂಥಾಲ್ಪಿ ಅಮಂಗ್ ಆಲ್ ದ ಎಲಿಮೆಂಟ್ಸ್ ಇನ್ ಪಿರಿಯಾಡಿಕ್ ಟೇಬಲ್ ಅಂತ ಕೇಳಿದ್ರೆ ಫ್ಲೋರಿನ್ ಅಂತ ಬರಿಬೇಡಿ. ಸೊ ಯಾವುದು ಕ್ಲೋರಿನ್ Cl ಮೈನಸ್. ಫ್ಲೋರಿನ್ ಯಾಕಲ್ಲ ಅಂತ ಹೇಳಿದ್ದೀನಿ, ಯಾಕಂದ್ರೆ ಸ್ಮಾಲ್ ಸೈಜ್ ಇರುತ್ತೆ, ಹಾಗಾಗಿ ಅದಕ್ಕೆ ಬರಲ್ಲ. ಕ್ಲೋರಿನಿಗೆ ಹೈಯೆಸ್ಟ್ ನೆಗೆಟಿವ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಇದೆ. ಬಟ್ ಇನ್ನೊಂದು ಕ್ವಶನ್ ಕೇಳ್ತಾರೆ, ಸೊ ವಿಚ್ ಇಸ್ ದ ಮೋಸ್ಟ್ ಎಲೆಕ್ಟ್ರೋ ನೆಗೆಟಿವ್ ಎಲಿಮೆಂಟ್ ಇನ್ ಪಿರಿಯಾಡಿಕ್ ಟೇಬಲ್ ಅಂತ ಕೇಳಿದ್ರೆ ಫ್ಲೋರಿನ್ ಬರೀರಿ. ಸೊ ಅಲ್ಲಿ ನಿಮಗೆ ಟೆಂಡೆನ್ಸಿ ಟು ಗೇನ್ ಎಲೆಕ್ಟ್ರಾನ್ನ ಶೇಡ್ ಪೇರ್ ಆಫ್ ಎಲೆಕ್ಟ್ರಾನ್ನ ಸೊ ಟುವರ್ಡ್ಸ್ ಇಟ್ ಸೆಲ್ಫ್ ಗ್ರ್ಯಾಬ್ ಮಾಡೋ ಕೆಪಾಸಿಟಿ ಫ್ಲೋರಿನಿಗೆ ಜಾಸ್ತಿ ಇರುತ್ತೆ. ಎಲೆಕ್ಟ್ರೋ ನೆಗೆಟಿವಿಟಿ ಅಂತ ಕೇಳಿದ್ರೆ ಫ್ಲೋರಿನ್, ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಅಂತ ಕೇಳಿದ್ರೆ ಕ್ಲೋರಿನ್. ಸೊ ವೇರಿಯೇಷನ್ ಡೌನ್ ಅ ಗ್ರೂಪ್ ನೋಡೋದಾದ್ರೆ ಬಿಕಮ್ಸ್ ಲೆಸ್ ನೆಗೆಟಿವ್ ಆನ್ ಗೋಯಿಂಗ್ ಡೌನ್ ದ ಗ್ರೂಪ್. On going down the group, elements tendency to accept an electron decreases. Obviously ಹೇಳಿದ್ನಲ್ಲ, ಡೌನ್ ದ ಗ್ರೂಪ್ ಸೈಜ್ ಜಾಸ್ತಿ ಆಗ್ತಾ ಹೋದಂಗೂ ನಿಮಗೆ ಎಲೆಕ್ಟ್ರಾನ್ ಗೇನ್ ಕೆಪಾಸಿಟಿನೂ ಕಮ್ಮಿ ಆಗ್ತಾ ಹೋಗುತ್ತೆ. ಹಾಗಾಗಿ ಡೌನ್ ದ ಗ್ರೂಪ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಡಿಕ್ರೀಸಸ್ ಅನ್ಬೋದು. ಸೊ ಫಾರ್ ಎಕ್ಸಾಂಪಲ್, iodine has less negative electron gain enthalpy than fluorine present in the same group. Than chlorine ಅದು the important factors upon which electron gain enthalpy depends on ಅಟಾಮಿಕ್ ಸೈಜ್. ಅಲ್ಲಿಗೆ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಯಾವ್ದಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ ಅಂದರೆ ಅಟಾಮಿಕ್ ಸೈಜ್ ಮೇಲೆ, ನ್ಯೂಕ್ಲಿಯರ್ ಚಾರ್ಜ್ ಮೇಲೆ, ಸಿಮಿಟ್ರಿ ಆಫ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಸೊ ಈ ಮೂರು ಮೇಲೆ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಸೈಜ್ ನಿಮಗೆ ಕಮ್ಮಿ ಸೈಜ್ ಇದ್ದಂಗೂ ನಿಮಗೆ ಎಲೆಕ್ಟ್ರಾನ್ ಗೇನ್ ಕೆಪಾಸಿಟಿ ಜಾಸ್ತಿ ಇರುತ್ತೆ. ಬಟ್ ತುಂಬಾ ಸೈಜ್ ಕಮ್ಮಿ ಇದ್ದು ಮೋರ್ ಎಲೆಕ್ಟ್ರಾನ್ಸ್ ಇದ್ದಾಗ ಎಲೆಕ್ಟ್ರಾನ್ ಮಧ್ಯೆ ರಿಪಲ್ಷನ್ ಕಾಸ್ ಆಗುತ್ತೆ. ಸೊ ಅದನ್ನು ಕೌಂಟ್ ಮಾಡಬೇಕಾಗುತ್ತೆ. ಚಾರ್ಜ್
ಏನ್ ಚಾರ್ಜ್ ಇದೆ ಅದ್ರ ಮೇಲೆ ಪಾಸಿಟಿವ್ ನೆಗೆಟಿವ್ ಸೊ ಅಥವಾ ನ್ಯೂಟ್ರಲ್ ಚಾರ್ಜ್ ಇದೆಯಾ, ಚಾರ್ಜ್ ಮೇಲೂ ಸಹ ಡಿಪೆಂಡ್ ಆಗಿರುತ್ತೆ. ನ್ಯೂಕ್ಲಿಯರ್ ಚಾರ್ಜ್ ಅಂತ ಕೊಟ್ಟಿದ್ದಾರೆ, ನ್ಯೂಕ್ಲಿಯಸ್ ಮೇಲೆ ಚಾರ್ಜ್ ಏನಿರುತ್ತೆ ಅದ್ರ ಮೇಲೆ. ನೆಕ್ಸ್ಟ್ ಸಿಮಿಟ್ರಿ ಆಫ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನ ಸಿಮಿಟ್ರಿ ಮೇಲೆ ಅಂದ್ರೆ ಆಕ್ಸಿಸ್ ಮೇಲೂ ಸಹ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಎಲೆಕ್ಟ್ರೋನೆಗೆಟಿವಿಟಿ, ದ ಎಲೆಕ್ಟ್ರೋನೆಗೆಟಿವಿಟಿ ಆಫ್ ಎ ಬಾಂಡೆಡ್ ಆಟಮ್ ಈಸ್ ಡಿಫೈನ್ಡ್ ಆಸ್ ಇಟ್ಸ್ relative tendency or ability to attract the shared electron pair towards itself. ಸೊ ಬಾಂಡೆಡ್ ಆಟಮ್ ಅಲ್ಲಿ ಇರೋಂಥ ಶೇಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ನ ಅಟ್ರಾಕ್ಟ್ ಮಾಡೋಂಥ ಎಬಿಲಿಟಿ ಅಥವಾ ಟೆಂಡೆನ್ಸಿನ ಏನಂತಾರೆ ಎಲೆಕ್ಟ್ರೋನೆಗೆಟಿವಿಟಿ ಅಂತಾರೆ. ದ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಅಪಾನ್ ವಿಚ್ ಎಲೆಕ್ಟ್ರೋನೆಗೆಟಿವಿಟಿ ಡಿಪೆಂಡ್ಸ್ ಆನ್ ನ್ಯೂಕ್ಲಿಯರ್ ಚಾರ್ಜ್, ಇಲ್ಲೂ ಅಷ್ಟೇ ನ್ಯೂಕ್ಲಿಯರ್ ಚಾರ್ಜ್, ಮತ್ತೆ ಅಟಾಮಿಕ್ ಸೈಜ್, ಸ್ಕ್ರೀನಿಂಗ್ ಎಫೆಕ್ಟ್ ಆರ್ ಶೀಲ್ಡಿಂಗ್ ಎಫೆಕ್ಟ್ ಮೇಲೂ ಸಹ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ಬೋದು. ದೀಸ್ 3 ಫ್ಯಾಕ್ಟರ್ಸ್ ಎಫೆಕ್ಟ್ ದ ಎಲೆಕ್ಟ್ರೋನೆಗೆಟಿವಿಟಿ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಇಲ್ಲೊಂದು ಡಯಾಗನಲ್ ರಿಲೇಶನ್ಶಿಪ್ ಅಂತ ಬರುತ್ತೆ, ನೆಕ್ಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಥ್ಯಾಂಕ್ ಯು.